ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಸೋನು. ಹಾಯ್ ಹಲೋ ನಮಸ್ತೆ, ನಿಮ್ಮ ಪ್ರೀತಿಯ ಕಿಶೋರ್ ಶೆಟ್ಟಿ. ಹಾಯ್ ಹಲೋ ನಮಸ್ತೆ, ಮೈ ಅವಿ. ರೋಶ್ನಿ. ಎಸ್, ಎಲ್ಲರೂ ಆಲ್ಮೋಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಿಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇಂಟ್ರೊಡಕ್ಷನ್ ಆಯಿತು. ಎಸ್, ನಾನು ಇವತ್ತು ಒಂದು ಹೊಸ ಮಾಡೆಲ್ ಜೊತೆ ನಿಮಗೆ ಬರ್ತಿದ್ದೀನಿ ವಿಡಿಯೋ ಮಾಡ್ಲಿಕ್ಕಂತ. ಯಾವ ಮಾಡೆಲ್ ಇರ್ಬೋದು ಇವತ್ತು ಎಕ್ಸೈಟ್ ಆಗಿರ್ತಾರೆ ಎಲ್ಲರೂ. ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಹಾಗೆಯೇ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ನಮ್ಮ ಫಾಲೋವರ್ಸ್ ಹಾಗೆ ಸಬ್ಸ್ಕ್ರೈಬರ್ ವೆಯ್ಟ್ ಮಾಡ್ತಿದ್ದಾರೆ ಇವತ್ತು ಯಾವ ಮಾಡೆಲ್ ಜೊತೆ ನಾನು ಬಂದಿದ್ದೀನಿ ಅಂತ. ಎಸ್, ಇವತ್ತೊಂದು ನಾನು ಒಪ್ಪೋ ಮಾಡೆಲ್ ಜೊತೆ ಬಂದಿದ್ದೀನಿ. ಅದ್ರ ಫೀಚರ್ಸ್ ಹೇಗಿದೆ, ಯಾವ GB, ಯಾವ ಸ್ಟೋರೇಜ್, ಪ್ರೈಸ್ ಎಷ್ಟು, ಫೀಚರ್ಸ್ ಹೇಗಿದೆ ಅಂತ ಎಲ್ಲನೂ ನೋಡುವ ನಾವು ಇವಾಗ. ಸೊ ಸರ್, ಇವತ್ತು ಯಾವ ಮಾಡೆಲ್ ಜೊತೆ ವಿಡಿಯೋ ಮಾಡ್ತಿದ್ದೀವಿ ಸರ್ ನಾವು? ನಮ್ಗೆಲ್ಲರಿಗೂ ಗೊತ್ತು, ನಿಮಗೆ ಗೊತ್ತಾಗಬೇಕಂತ ಹೊಸ ಮಾಡೆಲ್ A3 Pro, ಒಪ್ಪೋ A3 Pro ಜೊತೆ ನಾವು ಇವತ್ತು ವಿಡಿಯೋ ಮಾಡ್ತಿದ್ವಿ. ಸೊ ಅದು ಹೇಗಿದೆ ಅಂತ ನೋಡುವ. ಆ ಮಾಡೆಲ್ ಯಾವುದಂದ್ರೆ ಒಪ್ಪೋ A3 Pro. ಎಸ್, ಇವತ್ತು ಒಪ್ಪೋ A3 Pro ಮೊಬೈಲ್ ಬಗ್ಗೆ ನಾನು ಈಗ ವಿಡಿಯೋ ಮಾಡ್ತಿದ್ದೀನಿ. ಸೊ ಬಾಕ್ಸ್ ಅಂತೂ ನೋಡ್ತಿದ್ದೀರಾ, ನೀವು ನೋಡ್ತಿರ್ಬೋದು ಇವಾಗ ಬಾಕ್ಸ್. ಸೊ ಇದರ ಮೊಬೈಲ್ ಹೇಗಿದೆ ಅಂತ ನೋಡುವನಾ ಸರ್? ಕಸ್ಟಮರ್ ನಮ್ಮದು ಸಬ್ಸ್ಕ್ರೈಬರ್ ಕೇಳ್ತಿದ್ದಾರೆ ಮೊಬೈಲ್ ಹೇಗಿದೆ ಅಂತ ನೋಡ್ಬೇಕಂದ್ರೆ. ಸೊ ಸರ್, ಓಪನ್ ಮಾಡಿ ತೋರಿಸ್ತೀರಾ? ಓಕೆ. ಸರ್ ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ರು. ಫ್ರಂಟಲ್ಲಿ ನೋಡಿದ್ರೆ ಅಷ್ಟೊಂದು ಏನು ಗೊತ್ತಾಗಲ್ಲ ನಿಮಗೆ. ಸೊ ಬ್ಯಾಕ್ ಪ್ಯಾನಲ್ ನೋಡ್ಬೇಕಂತ ಅನಿಸಿದ್ಯಾ? ಎಸ್, ಇದರಲ್ಲಿ ನಿಮಗೆ 2 ಕಲರ್ ಆಫ್ ವೇರಿಯೇಷನ್ ಇದೆ. ಒಂದು ಸ್ಟೆರಿ ಬ್ಲ್ಯಾಕ್, ಹಾಗೆ ಮೂನ್ ಲೈಟ್ ಪರ್ಪಲ್. ಬ್ಲ್ಯಾಕ್ ಆಲ್ಮೋಸ್ಟ್ ನಾರ್ಮಲ್ ಕಲರ್, ಬಟ್ ಪರ್ಪಲ್ ರೇರ್ ಕಲರ್. ಸೊ ನಾನು ಯಾವ ಬಗ್ಗೆ ವಿಡಿಯೋ ಮಾಡ್ತಿದ್ದೆ? ಪರ್ಪಲ್ ಅನ್ಸುತ್ತಲ್ಲ? ಎಸ್, ನಾನು ಇವತ್ತು ಪರ್ಪಲ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನ್ಯೂ ಕಲರ್ ಯಾವಿದೆ ಅಂದರೆ, ನೀವು ಯಾವ ಮಾಡೆಲ್ ಲಾಂಚ್ ಆಗುತ್ತೆ ಅದ್ರ ಒಂದು ಕಲರ್ ನ್ಯೂ ಆಗಿರುತ್ತೆ, ಒಂದು ಕಲರ್ ನಾರ್ಮಲ್ ಇರುತ್ತೆ. ಬಟ್ ಇದರಲ್ಲಿ ಈ ಕಲರ್ ನಿಮಗೆ ನ್ಯೂ ಆಗಿದೆ, ಮೂನ್ ಲೈಟ್ ಪರ್ಪಲ್. ತುಂಬ ಲುಕಿಂಗ್ ಆಗಿದೆ, ನೋಡ್ತಿರ್ಬೋದು. ಸರ್ಕ್ಲಿಂಗ್ ಆಗ್ಬೋದು, ಫ್ಲ್ಯಾಶ್ ಲೈಟ್, ಕ್ಯಾಮ್ರಾ ಎಲ್ಲನೂ ಲುಕಿಂಗ್ ಆಗಿದೆ. ಪ್ಯಾನಲ್ ತುಂಬಾ ಲುಕಿಂಗ್ ಆಗಿದೆ. ಸ್ಪ್ಲಾಶ್ ಪ್ಯಾನಲ್ ಆಗಿರ್ಬೋದು, ತುಂಬ ಸ್ಟೈಲಿಶ್ ಆಗಿದೆ. ಹಾಗೆ ಇದರ ಕ್ಯಾಮ್ರಾ ನಾನು ನಿಮಗೆ ಹೇಳಬೇಕಂದ್ರೆ ಇದು 50 MP ಕ್ಯಾಮ್ರಾ ಬರುತ್ತೆ, ಹಾಗೆ ಇದು 2 MP ಕ್ಯಾಮ್ರಾ ಬರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಎಷ್ಟು ಬರುತ್ತೆ ಅಂದರೆ 8 MP ಬರುತ್ತೆ. ಎಸ್, ನನಗೊಬ್ರು ಕಸ್ಟಮರ್ ಕೇಳ್ತಿದ್ರು, ಮೇಡಮ್ ನನಗೆ 20,000 ಒಳಗಡೆ ಫೋನ್ ಬೇಕು ಮೇಡಮ್, ಬಟ್ ಫೀಚರ್ಸ್ ಒಳ್ಳೇದಿರಬೇಕು, ಚಾರ್ಜಿಂಗ್ ಒಳ್ಳೇದು ಬೇಕು, ಕ್ಯಾಮ್ರಾ ಒಳ್ಳೆ ಬೇಕು ಅಂತ. ಸೊ ನಾನು ಅವರಿಗೋಸ್ಕರ ನನಗೆ ಹೇಳ್ಬೋದು ಮೇಡಮ್ ಇದು ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಮೀಡಿಯಂ ಬಜೆಟ್ ಇದೆ, ಬಜೆಟ್ ನಿಮಗೆ ಜಾಸ್ತಿ ಕೊಟ್ಟಿಲ್ಲ. ಕ್ಯಾಮ್ರಾವನ್ನು ಹಾಗೆ ನಿಮಗೆ ಜಾಸ್ತಿ ಕೊಟ್ಟಿದ್ದಾರೆ. 50 MP ಕ್ಯಾಮ್ರಾ ಕೊಟ್ಟಿದ್ದಾರೆ, 2 MP ಕೊಟ್ಟಿದ್ದಾರೆ, ಫ್ರಂಟ್ 8 MP ಕೊಟ್ಟಿದ್ದಾರೆ. ರೋಶ್ನಿ, ಆಗಲೇ ಕೇಳಿನಂತ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿತ್ತಂತ. ಎಸ್, ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಅಂದರೆ 5100 ಹೈ ಸ್ಪೀಡ್ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಹಾಗೆಯೇ ನಿಮಗೆ ಇದರ ಚಾರ್ಜಿಂಗ್ ವ್ಯಾಟ್ ನೋಡೋದಾದ್ರೆ 45 ವ್ಯಾಟ್ ಸೂಪರ್ ಹುಕ್ ಚಾರ್ಜಿಂಗ್ ಕೂಡ ಇದೆ. ನೀವು ನೋಡ್ತಿರೋ, ನಾನು ನಿಮಗೆ ಅಡಾಪ್ಟರ್ ತೋರಿಸ್ತೀನಿ, ಅದು ನಿಮಗೆ 45 ವ್ಯಾಟ್ ಸೂಪರ್ ಹುಕ್ ಚಾರ್ಜಿಂಗ್ ಆಗುತ್ತೆ. ಹಾಗೆ ನಿಮಗೆ ಬ್ಯಾಟ್ರಿ ತುಂಬಾ ಹೈಪರ್ ಎನರ್ಜಿಯದ್ದು ಬ್ಯಾಟ್ರಿ ಕೊಟ್ಟಿದ್ದಾರೆ ನಿಮಗೆ. 5100 mAh. ತುಂಬಾ ಇಷ್ಟರ ಮುಂಚೆ 5000 ಕೊಡ್ತಿದ್ರು, ಬಟ್ ಈಗ ನಾರ್ಮಲ್ ಬಜೆಟ್ ಅರೌಂಡ್ 20,000 ಒಳಗಡೆ ನಿಮಗೆ 5100 ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಈ ಮೊಬೈಲ್ಗೆ. ತುಂಬಾ ಒಳ್ಳೆಯದು. ಹಾಗೆಯೇ ಸ್ಪ್ಲಾಶ್ ಟಚ್ ಕೂಡ ಇರುತ್ತೆ ನಿಮಗೆ. ಇನ್ನು ಇನ್ ಕೇಸ್ ನಿಮಗೆ ಮಳೆಗಾಲದಲ್ಲಿ ಏನಾದರೂ ವಾಟರ್ ಡ್ರಾಪ್ಸ್ ಬೀಳುತ್ತೆ, ವಾಟರ್ ಡ್ರಾಪ್ಸ್ ಬಿದ್ದ ತಕ್ಷಣ ನಮಗೆ ಫೋನ್ ವರ್ಕ್ ಆಗಲ್ಲ, ಹ್ಯಾಂಗ್ ಆಗುತ್ತೆ. ಈ ಮೊಬೈಲಲ್ಲಿ ನಿಮಗೆ ಆ ಪ್ರಾಬ್ಲಮ್ಸ್ ಬರೋದು ತುಂಬ ರೇರ್. ಯಾಕಂದರೆ ನಾರ್ಮಲ್ ಆಗಿ ಇದ್ರ ಮೇಲೆ ವಾಟರ್ ಬಿದ್ದರೆ ನಿಮಗೆ ಹ್ಯಾಂಗ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಈ ಮಾಡೆಲಲ್ಲಿ. ಹಾಗೆ ನೀವು ವರ್ಕಿಂಗ್ ಮಾಡ್ಬೋದು ಇನ್ ರೈನ್ ಆಲ್ಸೋ. ಹಾಗೆಯೇ ಇದು ಚಾರ್ಜಿಂಗ್ ಎಷ್ಟು ಮಿನಿಟ್ಸಲ್ಲಿ ಆಗುತ್ತೆ ಅಂತ ಕ್ವಶನ್ ಬಂದಿತ್ತು ನನಗೆ. ಎಸ್, ನಾನು ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಅರೌಂಡ್ ನಿಮಗೆ 30 ಮಿನಿಟ್ಸಲ್ಲಿ ಅಪ್ ಟು 50% ನಿಮಗೆ ಚಾರ್ಜ್ ಫುಲ್ ಆಗುತ್ತೆ. ಎಸ್, 30 ಮಿನಿಟ್ಸಲ್ಲಿ, ಅರ್ಧ ಗಂಟೆಯಲ್ಲಿ ಅರ್ಧ ಅಂದರೆ 100% ಅಲ್ಲಿ ಹಾಫ್ ಅವರ್ಸ್ ನಿಮಗೆ 50% ಚಾರ್ಜ್ ನಿಮಗೆ ಫುಲ್ ಆಗುತ್ತೆ. ಅರೌಂಡ್ ನೀವು ನೋಡೋದಾದ್ರೆ 100% ಅರೌಂಡ್ 1.5 ಅವರಲ್ಲಿ ನಿಮಗೆ ಚಾರ್ಜಿಂಗ್ ಫುಲ್ ಆಗ್ಬೋದು 100%. ಹಾಗೆ ತುಂಬ ಶೈನಿ ಡಿಸೈನ್ ಆಗಿದೆ, ಬ್ರೈಟ್ ಆಗಿದೆ, ಡಿಸ್ಪ್ಲೇ ತುಂಬ ಲುಕಿಂಗ್ ಆಗಿದೆ, ಹಾಗೆ ಥಿಕ್ನೆಸ್ಸು ಇದೆ. ಇದು ನಿಮಗೆ ಡಿಸ್ಪ್ಲೇ 120 Hz ಅಲ್ಟ್ರಾ ಬ್ರೈಟ್ ಡಿಸ್ಪ್ಲೇ ಆಗಿದೆ. 120 Hz ಅಲ್ಟ್ರಾ ಬ್ರೈಟ್ ಡಿಸ್ಪ್ಲೇ ಆಗಿದೆ. ಹಾಗೆ ಡಿಸ್ಪ್ಲೇ ಇಂಚ್ ನೋಡೋದಾದ್ರೆ ನಿಮಗೆ 6.6 ಇಂಚ್ ಆಗಿದೆ. ಹಾಗೆ ಇದು LCD ಡಿಸ್ಪ್ಲೇ ಕೂಡ. ಇದು ನಿಮಗೆ LCD ಡಿಸ್ಪ್ಲೇ ಅಲ್ಲಿ ಬರುತ್ತೆ ನಾರ್ಮಲ್ ಆಗಿ. ಹಾಗೆ ಇದ್ರ ಪ್ರೊಸೆಸರ್ ಹೇಗಿದೆ ಅಂತ ಕೇಳೋದಾದ್ರೆ ಇದು MediaTek Dimensity 6300 5G ಮೊಬೈಲ್ ಆಗಿದೆ. ಎಸ್, ಇದು MediaTek ಪ್ರೊಸೆಸರ್ ಅಲ್ಲೇ ನಿಮಗೆ ಕೊಟ್ಟಿದ್ದಾರೆ ಈ ಫೋನ್. ಇನ್ನು ಕಮ್ಮಿ ಬಜೆಟ್ ಅಂತ ಏನು ಪ್ರೊಸೆಸರ್ ಅಲ್ಲಿ ಏನೂ ಕಮ್ಮಿ ಮಾಡಿಲ್ಲ ನಿಮಗೆ ಒಳ್ಳೆ ಪ್ರೊಸೆಸರೇ ಕೊಟ್ಟಿದ್ದಾರೆ. ಡೈಮೆನ್ಸಿಟಿ ಪ್ರೊಸೆಸರ್ ಅಂದರೆ MediaTek Dimensity ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಪ್ರೊಸೆಸರೇ ಈ ಮೊಬೈಲಿಗೆ ನಿಮಗೆ ಕೊಟ್ಟಿದ್ದಾರೆ. ಎಸ್,
ಹಾಗೆ ನಿಮಗೆ ಥಿಕ್ನೆಸ್ ನೋಡೋದಾದ್ರೆ ಇದು 7.68 mm ಥಿಕ್ನೆಸ್ ಇದೆ. ಈ ಮೊಬೈಲ್ ತುಂಬಾನೇ ನಾರ್ಮಲ್ ತಿನ್ನಲ್ಲಿ ಇದೆ, ನೋಡ್ತಿರ್ಬೋದು ತುಂಬಾನೇ ತಿನ್ನಾಗಿದೆ. ಹಾಗೆ ಇದ್ರ ವೆಯ್ಟ್ ನೋಡೋದಾದ್ರೆ 186 ಗ್ರಾಮ್ಸ್ ವೆಯ್ಟ್ ಕೂಡ ಇದೆ. ವೆಯ್ಟ್ ಏನು ಜಾಸ್ತಿ ಕೊಟ್ಟಿಲ್ಲ ನಿಮಗೆ, ನಾರ್ಮಲ್ ವೆಯ್ಟ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಚಾರ್ಜಿಂಗ್ ಸ್ಪೀಡ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕ್ಯಾಮರಾನು ತುಂಬಾ ಒಳ್ಳೆ ಲುಕಿಂಗ್ ಆಗಿ ಕೊಟ್ಟಿದ್ದಾರೆ ನಿಮಗೆ. 50 MP ಆ ಬಜೆಟ್ಗೆ ನಿಮಗೆ ನಾರ್ಮಲ್ ಬಜೆಟ್ಗೆ 50 MP ತುಂಬಾ ಒಳ್ಳೆನೇ ಕ್ಯಾಮ್ರಾ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಅಂತೂ ಸ್ಪೀಡೇ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಹಾಗೆಯೇ ಬಜೆಟ್ ಏನು ನಾನು ಹೇಳಲಿಲ್ಲ, ಇದರದ್ದು ಇದರ 2 GB ವೇರಿಯೇಷನ್ ಇರುತ್ತೆ ಅಂತ ಹೇಳಿದೆ. ಆ 8 GB 128, ಇನ್ನೊಂದು 8 GB 256. ಯಾರಿಗಾದರೂ ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಇದ್ದರೆ 256 ತಗೊಳ್ಬೋದು. ನಾರ್ಮಲ್ ನನಗೆ ಸಾಕು, ಫೈಲ್ಸ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ನಾರ್ಮಲ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅನ್ನೋರಿಗೆ 128 ಸ್ಟೋರೇಜ್ ಸಾಕಾಗುತ್ತೆ. ಎಸ್, ಇದು ಪ್ರೈಸ್ ಹೇಳಬೇಕಂದ್ರೆ 8 GB 128 ಪ್ರೈಸ್ ಎಷ್ಟು ಗೊತ್ತಾ ನಿನಗೆ? ಎಸ್ ನೋ, ಓನ್ಲಿ 17,999 rupees ಓನ್ಲಿ. ಎಸ್, 17,999. ಯಾವುದು? 8 GB 128ಗೆ. ಹಾಗೆಯೇ 8 GB 256ಗೆ ನಿಮಗೆ 19,999 rupeesಲ್ಲಿ ಈ ಫೋನ್ ನಿಮ್ಗೆ ಸಿಗುತ್ತೆ. ಯಾರು ನಾನು ಹೇಳಿದಾಗೆ ಅವರಿಗೆ 20,000 ಒಳಗಡೆ ಅಂತ ಕೇಳಿದ್ರಲ್ಲ, ಅವರಿಗೆ ಈ ಮೊಬೈಲ್ ನಾನು ರೆಫರ್ ಮಾಡ್ಬೋದು. ಯಾಕಂದರೆ ಅವರಿಗೆ ಕ್ಯಾಮ್ರಾ ಜಾಸ್ತಿ ಇತ್ತು, ಫೀಚರ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಆ ಬಜೆಟ್ಗೆ ನಿಮಗೆ ತುಂಬ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಅವರಿಗೆ ಯೂಸ್ ಆಗುತ್ತೆ, ನೋಡ್ತಿರ್ಬೋದು. ಹಾಗೆ ನಿಮಗೆ ಬಾಕ್ಸಲ್ಲಿ ನೋಡೋದಾದ್ರೆ ನಾನು ಹೇಳಿದಾಗೆ 45 ವಾಟ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ಹುಕ್ ಚಾರ್ಜಿಂಗ್ 45 ವಾಟ್ ನೋಡ್ತಿರ್ಬೋದು. ಹಾಗೇನೆ ಗ್ರಿಪ್ ಕವರ್ ಕೂಡ ಕೊಟ್ಟಿದ್ದಾರೆ. ಎಸ್, ಹಾಗೇನೆ ಸಿ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ನಿಮಗೆ ಏನಾದರೂ ಗೈಡ್ಲೈನ್ಸ್ ಬೇಕಂದ್ರೆ, ಯಾರಿಗಾದ್ರೂ ಕೆಲವೊಮ್ಮೆ ಡೌಟ್ ಇರುತ್ತೆ, ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕೆಲವರಿಗೆ ಡೌಟ್ ಇದ್ದರೆ ಗೈಡ್ಲೈನ್ಸ್ ಬುಕ್ ಇದೆ. ಸೊ ಅದರಲ್ಲಿ ನೀವು ನೋಡ್ಬೋದು ಯಾವುದಾದ್ರೂ ಫೀಚರ್ಸ್ ಇದೆ, ಎಕ್ಸ್ಟ್ರಾ ಫೀಚರ್ಸ್ ಇದೆ, ಯಾವ ಥರ ಮೂವ್ ಮಾಡ್ಬೋದು, ಸೆಟ್ಟಿಂಗ್ ಗೊತ್ತಾಗಿಲ್ಲ ನಮಗೆ, ಸೊ ಅದರಲ್ಲಿ ನೀವು ರೆಫರ್ ಮಾಡ್ಬೋದು. ಹಾಗೆಯೇ ಸಿಮ್ ರಿಜೆಕ್ಟರ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ತುಂಬಾ ಡಿಸೈನ್ ಅಂತೂ ತುಂಬಾ ಸ್ಪ್ಲಾಶ್ ಆಗಿದೆ, ಹಾಗೆಯೇ ಶೈನ್ ಆಗಿದೆ, ಬ್ರೈಟ್ ಆಗಿದೆ, ಪ್ರೀಮಿಯಂ ಕ್ಲೀನ್ ಡಿಸೈನ್ ಅಂತ ಹೇಳ್ಬೋದು. ನೀವು ಕಲರ್ ಕೂಡ, ಕ್ಯಾಮರಾ ಅಂತೂ ಲುಕ್ಕಿಂಗ್ ಆಗಿದೆ, ಫ್ಲ್ಯಾಶಿಂಗ್ ಕೂಡ ತುಂಬಾ ರಿಂಗ್ ಫ್ಲ್ಯಾಶ್ ಕೊಟ್ಟಿದ್ದಾರೆ, ತುಂಬಾ ಲುಕ್ಕಿಂಗ್ ಆಗಿದೆ. ಸೊ ಯಾರಿಗಾದರೂ ಮೀಡಿಯಂ ಬಜೆಟಲ್ಲಿ ಒಳ್ಳೆ ಫೋನ್ ಬೇಕಂತ ಹೇಳಿದರೆ ಸೊ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಸೊ ನಮ್ಮ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನ್ಯೂ ವೀಡಿಯೋಸ್ ಬರ್ತಾ ಇರುತ್ತೆ. ಯಾವುದಾದ್ರೂ ಮೊಬೈಲಲ್ಲಿ ಫೀಚರ್ಸ್ ಡೌಟ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ನೋಡ್ಬೋದು ವಿಡಿಯೋ ಮೂಲಕ. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಡೆಮೋ ಡಮ್ಮಿ ಎರಡು ನಮ್ಮ ಹತ್ರ ಅವೈಲೇಬಲ್ಸ್ ಇದೆ. ಸೊ ಯಾವುದು ಕೂಡ ಕಲರ್ ಕೂಡ ರೆಡಿ ಉಂಟು. ಎಸ್, ಯಾವ ಕಲರ್ಸ್ ಬೇಕು ನೀವು ಚಾಯ್ಸ್ ಮಾಡ್ಬೋದು. ಡೆಮೋ ಮೂಲಕ ನಿಮಗೆ ಕ್ಯಾಮರಾನು ನೋಡ್ಬೋದು ಹೇಗಿದೆ ಅಂತ. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.